ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ದೀಪಾ ಚಿದಾನಂದ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ವಿಶೇಷ ಅಂದರೆ ಮನೆಯಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ತಾಲಿಪಟ್ಟು ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ 2 ಮುಳ್ಳು ಸೌತೆಕಾಯಿನ ತೊಗೊಂಡಿದ್ದೀನಿ. ಸೌತೆಕಾಯಿ ಅಂತಂದರೆ ದಪ್ಪ ಸೌತೆಕಾಯಿ ಬರುತ್ತಲ್ಲ ಆ ಸೌತೆಕಾಯಿ. 2 ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ 1 ಬಟಾಟೆ ತೊಗೊಂಡಿದ್ದೀನಿ. ಈ ಸೌತೆಕಾಯಿ ಈ ಸೀಸನ್ ಇರುತ್ತೆ, ಈ ಸೀಸನ್ನಲ್ಲಿ ಸೌತೆಕಾಯಿ ಸಿಗುತ್ತೆ. ಈ ಸೌತೆಕಾಯಿಂದ ಮಾಡಿದ್ರೆ ತಾಲಿಪಟ್ಟು ಚೆನ್ನಾಗಿ ಬರುತ್ತೆ. ಇದನ್ನು ಈಗ ತೆರ್ಕೊಳ್ಬೇಕು ನೋಡಿ. ಹಾಗೆ ಈರುಳ್ಳಿ ಹಾಗೆ ಬಟಾಟೆನೂ ತೆರ್ಕೊಳ್ಬೇಕು. ಇದು ಒಂಥರ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ. ಎಲ್ಲ ಕಡೆ ಮಾಡೋದಿಲ್ಲ ಯಾರು. ಯೂಶ್ವಲಿ ಸೌತೆಕಾಯಿನೂ ಎಲ್ಲ ಕಡೆ ಸಿಗೋದಿಲ್ಲ. ಇದು ಮುಂದೆ ಸ್ವಲ್ಪ ಕಹಿಯಾಗಿರುತ್ತೆ ಸೌತೆಕಾಯಿ, ಮತ್ತು ಮಿಡ್ಲು ಚೆನ್ನಾಗಿರುತ್ತೆ, ಮತ್ತು ಹಿಂದೆ ಸ್ವಲ್ಪ ಕಹಿಯಾಗಿರುತ್ತೆ. ಕಟ್ ಮಾಡ್ಕೊಂಡು ತೆರ್ಕೊಳ್ಬೇಕು. ಈಗ ನೋಡಿ ತೆರ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಎಂಡ್ ತನಕ ನೋಡಿ ತೆರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ ರೆಸಿಪಿ. ದೋಸೆ ತಿಂದು ಬೇಜಾರಾಗಿದ್ದರೆ, ಉತ್ತಪ್ಪ ತಿಂದು ಬೇಜಾರಾಗಿದ್ದರೆ ತಿನ್ಬೋದು. ಮತ್ತು ಇದರಲ್ಲಿ ಕ್ಯಾರೆಟು ಹಾಕ್ಕೋಬೋದು, ಮತ್ತು ನಾವು ವೆಜಿಟೇಬಲ್ಸ್ ತೆರೆದು ಹಾಕ್ಕೋಬೋದು. ಮಕ್ಕಳೆಲ್ಲ ವೆಜಿಟೇಬಲ್ಸ್ ತಿನ್ನಲ್ಲ ಅಂತಿರ್ತಾರೆ. ಅವ್ರಿಗೆ ಈ ಥರ ತೆರೆದು ಹಾಕಿ ತಾಲಿಪಟ್ಟು ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ. ಈ ಥರ ತೆರ್ಕೊಳ್ತಾ ಇದ್ದೀನಿ. 2 ಉಳ್ಳಾಗಡ್ಡಿ, 1 ಉಳ್ಳಾಗಡ್ಡಿ, 1 ಬಟಾಟೆ, ಮತ್ತು 2 ಸೌತೆಕಾಯಿ. ನಿಮ್ಮ ಮನೇಲಿ ಹೆಚ್ಚಿಗೆ ಉಳ್ಳಾಗಡ್ಡಿ ಇಷ್ಟಪಡ್ತಿದ್ರೆ ನೀವು ಹೆಚ್ಚಿಗೆ ತೆರ್ಕೊಳ್ಬೋದು. ಕಟ್ ಮಾಡಿ ಹಾಕೋದೆಲ್ಲ ತೆರ್ಕೊಳ್ಬೇಕು. ಮಕ್ಕಳಿಗೆ ಬಾಯಿ ಸಿಗಲ್ಲ ನಾವೇನೇನು ಹಾಕಿದ್ದೀವಿ ಅಂತಲೂ ಮಕ್ಕಳಿಗೆ ಗೊತ್ತಾಗಲ್ಲ. ಎಲ್ಲ ಥರ ವೆಜಿಟೇಬಲ್ಸ್ ಹಾಕಿ ಮಾಡ್ಬೋದು ನೋಡಿ. ಈ ಥರ ಆಗಿದೆ. ಇದಕ್ಕೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ಹೆಸರಿಟ್ಟು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಹೆಸರಿಟ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಮೈದಾದು ಏನು ಯೂಸ್ ಮಾಡ್ತಾಯಿಲ್ಲ. ಸ್ವಲ್ಪ ಜೋಳದ ಹಿಟ್ಟು, ಅಂದರೆ ಜೋಳದ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು. ಒಂಥರ ಮಲ್ಟಿಗ್ರೇನ್ ರೆಸಿಪಿ ಅಂತಲೇ ಹೇಳ್ಬೋದು. ಸ್ವಲ್ಪ ಖಾರ ಮತ್ತು ಉಪ್ಪು ಹಾಕ್ಕೊಂಡಿದ್ದೀನಿ. ಯಾವುದೇ ಸ್ಪೈಸಸ್ ಅಂದರೆ ಮಸಾಲೆ ಪದಾರ್ಥ ಯೂಸ್ ಮಾಡ್ತಾಯಿಲ್ಲ. ಖಾರ, ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹೆಲ್ತಿಗೆ ಕೂಡ ಒಳ್ಳೆಯದು. ರೊಟ್ಟಿ, ಚಪಾತಿ, ಹಾಗೆ ದೋಸೆ ತಿಂದು ಬೇಜಾರಾಗಿದ್ದರೆ ಈ ಥರ ಮಾಡ್ಕೊಳ್ಬೋದು ಮನೇಲಿ ನೋಡಿ. ಚೆನ್ನಾಗಿ ಬರುತ್ತೆ. ಕಲಿಸ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ. ನಾನು ಹಾಕ್ತಿರೋ ನನ್ನ ಚಾನಲ್ಗಳಲ್ಲಿ ಹಾಕ್ತಿರೋ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಮನೇಲಿ ಟ್ರೈ ಯಾರು ಮಾಡ್ತೀರಾ ನನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ಯಾವೆಲ್ಲ ರೀತಿ ರೆಸಿಪಿಗಳು ಬೇಕು ಅಂತ ಕಮೆಂಟ್ ಮಾಡಿ. ವಿಡಿಯೋ ಎಂಡ್ ತನಕ ನೋಡಿ. ಈ ಥರ ಕಲಿಸ್ಕೊಳ್ತಾ ಇದ್ದೀನಿ. ನೀರು ಹಾಕೊಳ್ತೀನಿ, ಕಲಿಸ್ಕೊಂಡಿದ್ದೀನಿ. ಆಮೇಲೆ ನಂತರ ನೀರು ಹಾಕ್ಕೊಳ್ತೀನಿ. ನಾವು ನೀರು ಹಾಕ್ಕೊಳ್ದೇ ಕಲಿಸ್ಕೊಂಡು ಹಾಗೇ ತವಾ ಮೇಲೆ ಒತ್ತಿ ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ಬಟ್ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಆ ಸೈಜ್ ದಪ್ಪ ಬರುತ್ತೆ. ನೀರು ಹಾಕಿದರೆ ಸ್ವಲ್ಪ ತೆಳುವಾಗಿ ಬರುತ್ತೆ ಅಂತ ತಿನ್ನೋಕೆ ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ. ಬಟ್ ದಪ್ಪ ಬೇಕನ್ನೋರು ಹಾಗೆ ಮಾಡ್ಬೋದು. ಸ್ವಲ್ಪ ಸ್ಲಿಮ್ಮಾಗಿ ಬೇಕು ತಾಲಿಪಟ್ಟು ನಮಗೆ ಅನ್ನೋರು ಸ್ಲಿಮ್ಮಾಗಿ ಮಾಡ್ಕೋಬೋದು ನೀರು ಹಾಕಿ. ನಾನು ದೋಸೆ ಹಂಚಿಟ್ಕೊಂಡಿದ್ದೀನಿ, ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ನೋಡಿ. ಈಗ ಹಾಕ್ಕೊಳ್ತಾ ಇದ್ದೀನಿ.
ಪ್ಯಾಟರ್ನ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಯಾರೆಲ್ಲ ತಾಲಿಪಟ್ಟು ಇಷ್ಟಪಡ್ತೀರಾ, ಯಾರೆಲ್ಲ ಮನೆಗೆ ತಾಲಿಪಟ್ಟು ಮಾಡಿಕೊಟ್ಟಿದ್ದಾರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿ. ಈಗ ಇನ್ನೊಂದು ಬಾಜು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ನಮ್ಮ ಬಿಜಾಪುರ, ಬೆಳಗಾವಿ, ಬಾಗಲಕೋಟೆ ಎಲ್ಲರ ಮನೆಯಲ್ಲೂ ಚೆನ್ನಾಗಿ ಮಾಡ್ತಾರೆ. ಅಂದರೆ ತಾಲಿಪಟ್ಟು ಎಲ್ಲರಿಗೂ ಗೊತ್ತು, ಎಲ್ಲರೂ ಮಾಡ್ತಾರೆ. ನೀವು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಬೋದು. ಅಂದರೆ ಬೇರೆ ಥರ ವೆಜಿಟೇಬಲ್ಸ್ ಹಾಕ್ಬೋದು, ಕ್ಯಾಪ್ಸಿಕಮ್ಮು ಮತ್ತು ಬೀಟ್ರೂಟು ತೆರೆದು ಹಾಕ್ಕೋಬೋದು ನೋಡಿ. ಈಗ ಈ ಥರ ಬಂದಿದೆ, ಕುರುಮ್ ಚೆನ್ನಾಗಿರುತ್ತೆ. ಮೆತ್ತಗೆ ಬೇಕಂದ್ರೆ ಕುರುಮ್ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕು. ನಾವು ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೀನಿ, ಕುರುಮ್ ಅಷ್ಟು ಇಷ್ಟ ಆಗಲ್ಲ ನೋಡಿ. ತುಂಬ ಚೆನ್ನಾಗಿ ಬಂದಿದ್ದು ರೆಸಿಪಿ. ಟೇಸ್ಟ್ ನೋಡ್ತಾ ಇದ್ದೀನಿ ನೋಡಿ, ಸೂಪರಾಗಿ ಬಂದಿತ್ತು. ಯಾರೆಲ್ಲ ವಿಡಿಯೋ ಎಂಡ್ ತನಕ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಮುಂದೆ ಹಾಕೋ ವಿಡಿಯೋನ ಎಲ್ಲೂ ತಪ್ಪದೆ ನೋಡಿ. ಥ್ಯಾಂಕ್ ಯು.